ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪಿರಿಯಡ್ಗಳಲ್ಲಿ ನಾವು PUC ಪ್ರಥಮ ವರ್ಷ ರಾಜ್ಯಶಾಸ್ತ್ರದ ಪ್ರಮುಖ 3 ಅಧ್ಯಾಯಗಳನ್ನು ಸ್ಟಡಿ ಮಾಡಿದ್ದೇವೆ. ಇವತ್ತು 4ನೇ ಅಧ್ಯಾಯ ಸಂವಿಧಾನ ಮತ್ತು ಸರ್ಕಾರಗಳು, ಅಂದರೆ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಗವರ್ನಮೆಂಟ್ಸ್, ಈ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಡಿಯರ್ ಚಿಲ್ಡ್ರನ್, ಇನ್ ದಿ ಪ್ರೀವಿಯಸ್ ಪೀರಿಯಡ್ಸ್ we have studied 3 chapters of PUC first year political science. Today we will start the 4th chapter, that is Constitution and Governments, ಸಂವಿಧಾನಗಳು ಮತ್ತು ಸರ್ಕಾರಗಳು. ರೈಟ್ ಮಕ್ಕಳ? ಓಕೆ ಮಕ್ಕಳೇ, ಈಗಾಗಲೇ ಪ್ರಥಮ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಹುಟ್ಟು, ರಾಜ್ಯಶಾಸ್ತ್ರದ ಉಪಯೋಗ, ರಾಜ್ಯಶಾಸ್ತ್ರದ ವಿಷಯ ವ್ಯಾಪ್ತಿ ಇದನ್ನು ಸ್ಟಡಿ ಮಾಡಿದ್ದೇವೆ. ಇನ್ ದಿ ಸೆಕೆಂಡ್ ಚಾಪ್ಟರ್, ದಿ ಎಲಿಮೆಂಟ್ಸ್ ಆಫ್ ಸ್ಟೇಟ್ ಆ್ಯಂಡ್ ದಿ ಡಿಫರೆನ್ಸಸ್ ಬಿಟ್ವೀನ್ ದಿ ಸ್ಟೇಟ್ ಆ್ಯಂಡ್ ಆರ್ಗನೈಸೇಷನ್ಸ್ ಇನ್ಕ್ಲೂಡಿಂಗ್ society. Okay? In the third chapter, we have studied ದಿ ಬೇಸಿಕ್ ಪೊಲಿಟಿಕಲ್ ಕಾನ್ಸೆಪ್ಟ್ಸ್, ರಾಜಕೀಯ ಪರಿಣಾಮಗಳ ಬಗ್ಗೆ ಸ್ಟಡಿ ಮಾಡಿದ್ದೇವೆ. ಅಂದರೆ ಮಕ್ಕಳ, ನಾವು ಇಲ್ಲಿಯವರೆಗೆ ರಾಜ್ಯಶಾಸ್ತ್ರ, ಸಮಾಜ, ಸಂಘ ಸಂಸ್ಥೆಗಳು, ರಾಜ್ಯದ ಮೂಲಾಂಶಗಳು, ಸಂಸ್ಥೆಗಳು, ಸಾರ್ವಭೌಮತ್ವ, ಸಮಾನತೆ, ಸ್ವಾತಂತ್ರ್ಯ, ಕಾನೂನು, ಹಕ್ಕುಗಳು ಎಲ್ಲವನ್ನು ಸ್ಟಡಿ ಮಾಡಿದ್ದೇವೆ. ರೈಟ್? ಸೊ ಹಂಗಾರೆ ಇವೆಲ್ಲವುಗಳನ್ನು ಸಮರ್ಪಕವಾಗಿ ಸರಿಯಾಗಿ ಮೇಂಟೈನ್ ಮಾಡುವವರು ಯಾರು? ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ಸಾರ್ವಭೌಮತ್ವ, ಸರ್ಕಾರ, ರಾಜ್ಯದ ಅವಶ್ಯಕತೆಗಳು. ಹೂ ಲೀಡ್ಸ್ ದಿ ಸೂಪರ್ವಿಷನ್ ಆಫ್ ದೀಸ್ ಆಸ್ಪೆಕ್ಟ್ಸ್? ದ್ಯಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದಿ ಗವರ್ನಮೆಂಟ್. ರೈಟ್ ಮಕ್ಕಳ? ಸಂವಿಧಾನ ರಾಜ್ಯದ ಅಸ್ತಿತ್ವದಲ್ಲಿ, ದೇಶದ ಅಸ್ತಿತ್ವದಲ್ಲಿ ಪ್ರಮುಖವಾದಂಥ ಸ್ಥಾನವನ್ನು ಪಡೆದಿದೆ. ಅಕಾರ್ಡಿಂಗ್ ಟು ದಿ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ದಿ ಗ್ರೇಟ್ ಅರಿಸ್ಟಾಟಲ್ ಕೋಟ್ಸ್, ದಿ ನೇಷನ್ ವಿದೌಟ್ ಕಾನ್ಸ್ಟಿಟ್ಯೂಷನ್ ಈಸ್ ಲೈಕ್ ಎ ಬಾಡಿ ವಿದೌಟ್ ಸೋಲ್, ಎ ಬಾಡಿ ವಿದೌಟ್ ಲೈಫ್. ಅಂದರೆ ಸಂವಿಧಾನ ಇಲ್ಲದ ದೇಶವು ಜೀವವಿಲ್ಲದ, ಆತ್ಮವಿಲ್ಲದ ದೇಹವಿದ್ದಂತೆ, ಡೆಡ್ ಬಾಡಿ. ಈ ಮಕ್ಕಳ, ಎಲ್ಲಾದರೂ ಯಾವುದೇ ವಸ್ತುವನ್ನು ನಾವು ಯಾರ್ದಾದ್ರೂ ಹತ್ತಿರ ಒಂದು ದಿವಸ ಇಟ್ಕೊಳ್ರಿ ಅಂತ ಕೊಟ್ಟು ಹೋಗ್ಬೋದು. ಬಟ್ ಜೀವವಿಲ್ಲದ ದೇಹವನ್ನು ಇಟ್ಕೊಳ್ರಿ ಅಂದರೆ ಯಾರೂ ಇಟ್ಕೊಳ್ಳೋದಿಲ್ಲ. ಅಂದರೆ ದೇಹಕ್ಕೆ ಜೀವವಿಲ್ಲವೆಂದರೆ ಅದಕ್ಕೆ ಮಹತ್ವ ಇಲ್ಲ, ಮಹತ್ವ ಅಲ್ಲ, ಅಸ್ತಿತ್ವನೇ ಇಲ್ಲ, ಏನೂ ಇಲ್ಲ ಅದು. ಹಾಗೆ ಆ ದೇಶದಲ್ಲಿ ಸಂವಿಧಾನ ಇಲ್ಲ ಎಂದರೆ ಆ ದೇಶಕ್ಕೆ ಮಹತ್ವವಿಲ್ಲ. ಇಟ್ ಈಸ್ ದಿ ಡೆಡ್ ಸೋಲ್ ಆರ್ ಡೆಡ್ ಫಿಶ್. ಯಾವುದೋ ಆ ದೇಶ. ಸೊ ದಿ ಕಾನ್ಸ್ಟಿಟ್ಯೂಷನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ನೇಷನ್. ಸಂವಿಧಾನ ಬೇಕೇ ಬೇಕು. ರೈಟ್ ಮಕ್ಕಳೇ? ಓಕೆ. ಇಲ್ಲೇ ಮಕ್ಕಳೇ, ಹಿಯರ್ ವಿ ಹ್ಯಾವ್ 4 ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್, 4 ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ. ನಂಬರ್ 1, ದಿ ರೂಟ್ ವರ್ಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮೂಲಪದ. ಆ್ಯಂಡ್ ನೆಕ್ಸ್ಟ್, ಸಂವಿಧಾನದ ಅರ್ಥ, ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್. ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಪ್ರಕಾರಗಳು. ಆ್ಯಂಡ್ 4th one ಆ್ಯಂಡ್ ಇಂಪಾರ್ಟೆಂಟ್ ಒನ್, ದಿ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಮಹತ್ವ. ಓಕೆ. ಒಂದೊಂದಾಗಿ ಇವುಗಳನ್ನು ನೋಡೋಣ ಮಕ್ಕಳಾಯಿತು. ಸಂವಿಧಾನದ ಮೂಲಪದ, ರೂಟ್ ವರ್ಡ್, ವಿಚ್ ಈಸ್ ದಿ ರೂಟ್ ವರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್, ಬೈ ವಿಚ್ ವರ್ಡ್ ದಿ ವರ್ಡ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಡಿರೈವ್ಡ್. ದಿ ವರ್ಡ್, ದಿ ಗ್ರೀಕ್ ವರ್ಡ್, ದಟ್ ಈಸ್ ಕಾನ್ಸ್ಟಿಟ್ಯೂಟೇರ್. Constituere means to establish, to plan. ಕಾನ್ಸ್ಟಿಟ್ಯೂಟೇರ್ ಅಂದರೆ ಗ್ರೀಕ್ ಭಾಷೆಯಲ್ಲಿ
ಸ್ಥಾಪಿಸು, ಯೋಜನೆ ಮಾಡು. ಅಂದರೆ ಮಗಳ, ದೇಶವನ್ನು ಸ್ಥಾಪಿಸುವುದು, ದೇಶದ ಆಡಳಿತವನ್ನು ಯೋಜನೆ ಮಾಡುವ ಮಹತ್ವದ ಅಂಶವೇ ಸಂವಿಧಾನ. ಯಾವುದು? ರೂಟ್ ವರ್ಡ್ ಯಾವುದು? ಕಾನ್ಸ್ಟಿಟ್ಯೂಟೆಡ್. ಓಕೆ ಮಗಳ, ರೈಟ್. ಸಂವಿಧಾನವು ಗ್ರೀಕ್ ಭಾಷೆಯ ಕಾನ್ಸ್ಟಿಟ್ಯೂಟೇರ್ ಎನ್ನುವ ಪದದಿಂದ ಬಂದಿದೆ. ಕಾನ್ಸ್ಟಿಟ್ಯೂಟೇರ್ ಎಂದರೆ ಸ್ಥಾಪಿಸು ಅಥವಾ ಯೋಜಿಸು. ಯೋಚಿಸು ಅಂತಲೂ ಆಗ್ಬೋದು. ಯೋಜಿಸು, ಯೋಚಿಸು. ಓಕೆ, ಟು ಪ್ಲ್ಯಾನ್ ಆರ್ ಟು ಎಸ್ಟಾಬ್ಲಿಷ್. ರೈಟ್? ಓಕೆ ಮಗಳ, ಅರ್ಥ, ಮೀನಿಂಗ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್? ಸಮ್ ಪ್ಲಸ್ ವಿಧಾನ, ಸಂವಿಧಾನ. ದಿ ಫಿಕ್ಸ್ಚರ್ ಆಫ್ ಅಕಾರ್ಡಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸಮ್ ಸರಿಯಾದ ವಿಧಾನದಲ್ಲಿ ಇರುವ ಕಾನೂನುಗಳ ಗುಂಪನ್ನು, ಕಾನೂನುಗಳ ಸಂಕಲನವನ್ನು ಏನಂತ ಕರಿತೇವೆ? ಸಂವಿಧಾನ ಅಂತ ಕರಿತೇವೆ. ಸಂವಿಧಾನ ಎಂದರೇನು? ಕಾನೂನುಗಳ ಗುಂಪು. ಇದು ಜನರನ್ನು, ಸರ್ಕಾರವನ್ನು ನಿಯಂತ್ರಿಸುತ್ತದೆ. ಈ ಸಿನಿಮಾದೊಳಗೆ ಮಗಳ ಹೀರೋ ಹೀರೋಯಿನ್ ಹೆಸರನ್ನು ತೋರಿಸ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನು ತೋರಿಸ್ತಾರೆ. ಸ್ಟಾರ್ಟಿಂಗಿಗೆ ನೋಡಿರ್ತೀರಿ ಹೆಸರುಗಳನ್ನು ತೋರಿಸುವಾಗ ಅಲ್ಲಿ ಸಂಕಲನ ಅಂತ ಒಬ್ಬರು ಇರ್ತಾರೆ, ಸಂಕಲನಕಾರ. ಸಂಕಲನ ಅಂದ್ರೇನು? ಸಂಕಲನ ಅಂದರೆ ಆ ಸಿನಿಮಾದ ಯಾವ್ಯಾವ ಸೀನ್ ಎಲ್ಲೆಲ್ಲಿ ಬರಬೇಕು, ಸ್ಟಾರ್ಟಿಂಗ್ ಹೇಗೆ ಬರಬೇಕು, ನಡುವೆ ಹೇಗೆ ಬರಬೇಕು, ಹಾಡು ಎಲ್ಲಿ ಬರಬೇಕು, ಕ್ಲೈಮ್ಯಾಕ್ಸ್ ಹೇಗೆ ಬರಬೇಕು, ಇದನ್ನು ಸೆಟ್ ಮಾಡುವಂಥ ಕೆಲಸ ಯಾರ್ದು? ಸಂಕಲನಕಾರ, ಎಡಿಟರ್ ಅಂತ ಬರ್ತಾನೆ. ಹಾಗೆ ದೇಶದ ಪ್ರಮುಖವಾದ ವಿಷಯಗಳ ಸಂಕಲನವೇ, ಪ್ರಮುಖವಾದ ವಿಷಯಗಳ ಪ್ರಮುಖವಾದ ಕಾನೂನುಗಳ ಗುಂಪೇ ಸಂವಿಧಾನ, ಸಂಕಲನ. ಎರಡು ಮಗಳ. ಸೊ ಹಂಗಾರೆ ಸಂವಿಧಾನ ಎಂದರೇನು? ರಾಷ್ಟ್ರದ ಪರಮೋಚ್ಚ ಕಾನೂನು ಅಥವಾ ರಾಷ್ಟ್ರದ ಕಾನೂನುಗಳ ಸಂಕಲನವನ್ನು, ವ್ಯವಸ್ಥೆಯನ್ನು ಸಂವಿಧಾನ ಎಂದು ಕರೆಯುತ್ತೇವೆ. ರೈಟ್ ಮಗಳ? ದಿ ಗವರ್ನಮೆಂಟ್ ಕಂಟ್ರೋಲ್ಸ್ ದಿ ಪೀಪಲ್. ದಿ ಗವರ್ನಮೆಂಟ್ ಕಂಟ್ರೋಲ್ಸ್ ದಿ ಪೀಪಲ್ ಆ್ಯಂಡ್ ದಿ ಆರ್ಗನೈಸೇಷನ್ಸ್, ಬಟ್ ದಿ ಕಾನ್ಸ್ಟಿಟ್ಯೂಷನ್ ಕಂಟ್ರೋಲ್ಸ್ ದಿ ಗವರ್ನಮೆಂಟ್. ಹೌದಪ್ಪ, ಸರ್ಕಾರ ಜನರನ್ನು ನಿಯಂತ್ರಣ ಮಾಡ್ತದೆ ಖರೆ, ಸರ್ಕಾರವನ್ನು ನಿಯಂತ್ರಣ ಮಾಡೋರು ಯಾರು? ಇಲ್ಲದಾರ ನೋಡಿ, ಸಂವಿಧಾನ ಮಹಾಶಯರು, ಸಂವಿಧಾನ. ಸೊ ಹಂಗಾರೆ ಇದರ ಅರ್ಥ ಏನು? ಸಂವಿಧಾನವು ಯಾರನ್ನು ನಿಯಂತ್ರಣ ಮಾಡುತ್ತದೆ? ಸರ್ಕಾರ, ಜನರು, ಶಾಸಕಾಂಗ, ಕಾರ್ಯಾಂಗ. ಇನ್ಫ್ಯಾಕ್ಟ್ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸರ್ಕಾರದ ಅಂಗಗಳೇ ಬಿಡ್ರಿ ಅವು. ಸಂಘ ಸಂಸ್ಥೆಗಳು ಎಲ್ಲರನ್ನ ನಿಯಂತ್ರಣ ಮಾಡುವ ಅಂಗವೇ ಸಂವಿಧಾನ. ರೈಟ್ ಮಗಳ? ಪ್ರಕಾರಗಳು. ಪ್ರಕಾರದೊಳಗೆ ಎರಡು ಬರ್ತಾವೆ ಮಗಳ. ಪ್ರಕಾರದಲ್ಲಿ ಎಷ್ಟಿವೆ? ಪ್ರಕಾರದೊಳಗೆ ಎರಡವ. ಯಾವ್ಯಾವ ಪ್ರಕಾರಗಳು? ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ. ದೇರ್ ಆರ್ ಟೂ ಟೈಪ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಒನ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್, ಅನದರ್ ಒನ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಇದರ ಬೇಸ್ ಮೇಲೆ ಮಕ್ಕಳ ಉಳಿದವು ಬರ್ತಾವೆ. ಲಿಖಿತ ಸಂವಿಧಾನ ಮತ್ತು ಅಲಿಖಿತ ಸಂವಿಧಾನ, ಇದರ ಆಧಾರದ ಮೇಲೆ ಉಳಿದವು ಅಂದರೆ ಯಾವು? ಕಠಿಣ ಸಂವಿಧಾನ, ಸರಳ ಸಂವಿಧಾನ, ವಿರಚಿತ ಸಂವಿಧಾನ, ವಿಕಸಿತ ಸಂವಿಧಾನ, ಇವು ಬರ್ತವೆ. ಸೊ ಹಂಗಾರೆ ಬೇಸಿಕಲಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್? ದೇರ್ ಆರ್ ಟೂ ಟೈಪ್ಸ್. ಒನ್ ಈಸ್ ರಿಟನ್ ಕಾನ್ಸ್ಟಿಟ್ಯೂಷನ್, ಅನದರ್ ಒನ್ ಈಸ್ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಸೊ ಲಿಖಿತ ಸಂವಿಧಾನವು ಯಾವಾಗಲೂ ಕಠಿಣವಾಗಿರುತ್ತದೆ. ಲಿಖಿತ ಸಂವಿಧಾನವು ಯಾವಾಗಲೂ ದೊಡ್ಡ ದೇಶದಲ್ಲಿ ಇರುತ್ತದೆ. ಲಿಖಿತ ಸಂವಿಧಾನ ಇರುವಲ್ಲಿ ಸರ್ಕಾರವು ಸಂಯುಕ್ತವಾಗಿರುತ್ತದೆ. ಅಲಿಖಿತ ಸಂವಿಧಾನವು ಸರಳವಾಗಿರುತ್ತದೆ. ಅಲಿಖಿತ ಸಂವಿಧಾನದಲ್ಲಿ ಸರ್ಕಾರ ಏಕಾತ್ಮಕವಾಗಿರುತ್ತದೆ. ಹಿಂಗೆ ಒಂದಕ್ಕೊಂದು ಲಿಂಕ್ ಅವ. ಸೊ ಲಿಖಿತ ಈಸ್ ಈಕ್ವಲ್ ಟು ವಿರಚಿತ ಈಸ್ ಈಕ್ವಲ್ ಟು ಕಠಿಣ. ಅಲಿಖಿತ ಈಸ್ ಈಕ್ವಲ್ ಟು ವಿಕಸಿತ ಈಸ್ ಈಕ್ವಲ್ ಟು ಸರಳ. ಅದನ್ನು ಹೇಳ್ತಾನೆ ಮಕ್ಕಳ ನಿಮಗೆ. ಸಂವಿಧಾನದ ಪ್ರಕಾರಗಳು ಹೇಳಬೇಕಾದ್ರೆ ನಿಮಗೆ ಸರಿಯಾಗಿ ಹೇಳ್ತೀನಿ. ರೈಟ್ ಮಕ್ಕಳ? ಪ್ರಕಾರಗಳೆಷ್ಟವ? ಎರಡವ. ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ.
ದೇಶಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ಬಹುತೇಕ ವಿಷಯಗಳನ್ನು ಬರವಣಿಗೆಯಲ್ಲಿ ಇಟ್ಟಂಥ ಸಂವಿಧಾನ ಲಿಖಿತ ಸಂವಿಧಾನ. ದಿ ಕಾನ್ಸ್ಟಿಟ್ಯೂಷನ್ ವಿಚ್ ಈಸ್ ಹ್ಯಾವಿಂಗ್ ಆಲ್ ದಿ ಫೆನೋಮಿನಾ in the form of writing. The constitution which is having all the phenomena in the form of writing is called a written constitution. The constitution which is having the minimum phenomena in the form of writing is called unwritten constitution. The constitution which is having important aspects are in the form of writing is called unwritten. ಲಿಖಿತದಲ್ಲಿ ಬಹುತೇಕ ವಿಷಯಗಳು ಬರವಣಿಗೆ, ಅಲಿಖಿತದಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಮಾತ್ರ ಬರವಣಿಗೆ. ಅಲಿಖಿತ ಸಂವಿಧಾನವೆಂದರೆ ಏನೂ ಬರವಣಿಗೆಯಲ್ಲಿ ಇರುವುದಿಲ್ಲ ಅಂತಲ್ಲ. ಬಹುತೇಕ ವಿಷಯಗಳು ಬರವಣಿಗೆಯಲ್ಲಿ ಇರುವುದಿಲ್ಲ, ಕೆಲವೊಂದು ವಿಷಯಗಳು ಬರವಣಿಗೆಯಲ್ಲಿ ಇರುತ್ತವೆ, ತಲೆಯೊಳಗಿರಲಿ. ಲಿಖಿತ ಅಂದರೆ ಆಲ್ಮೋಸ್ಟ್ ಆಲ್, ಅಲಿಖಿತ ಅಂದರೆ ಸಮ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ ರೈಟಿಂಗ್. ಅರ್ಥ ಆಯ್ತು ಮಕ್ಕಳ? ಓಕೆ, ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ. ಓಕೆ, ನೆಕ್ಸ್ಟ್ ಟಾಪಿಕ್ ಮಹತ್ವ, ಇಂಪಾರ್ಟೆನ್ಸ್, ಸಿಗ್ನಿಫಿಕೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ರೈಟ್? ಓಕೆ, ಪಾಯಿಂಟ್ ನಂಬರ್ 1. The constitution stipulates the limits of the organs of the government, the function of the organs of the government. ಒಂದನೇದೇನು? ಸರ್ಕಾರದ ಅಂಗಗಳ ಕಾರ್ಯ. ಸರ್ಕಾರದ ಅಂಗಗಳು ಯಾವುವು? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ನಿನ್ನ ಕೆಲಸ ಇದು, ಕಾನೂನುಗಳನ್ನು ಮಾಡುವುದು. ಕಾರ್ಯಾಂಗ ನಿಮ್ಮ ಕೆಲಸ ಇದು, ಕಾನೂನುಗಳನ್ನು ಜಾರಿಗೊಳಿಸುವುದು. ನ್ಯಾಯಾಂಗ ನಿಮ್ಮ ಕೆಲಸ ಇದು. ನ್ಯಾಯಾಂಗ ನೀವು ಶಾಸಕಾಂಗದ ಕೆಲಸದಲ್ಲಿ ಮೂಗು ತೂರಿಸುವಂತಿಲ್ಲ, ಕಾರ್ಯಾಂಗ ನೀವು ನ್ಯಾಯಾಂಗದ ಕೆಲಸದಲ್ಲಿ ಮೂಗು ತೂರಿಸುವಂತಿಲ್ಲ. ಇನ್ಫ್ಯಾಕ್ಟ್ ಶಾಸಕಾಂಗ ಕಾರ್ಯಾಂಗಗಳು ನ್ಯಾಯಾಂಗದ ಕೆಲಸದಲ್ಲಿ ಮೂಗು ತೂರಿಸುವಂತಿಲ್ಲ. ಅಂದರೆ ಸೆಪರೇಷನ್ ಆಫ್ ಪವರ್. ದಿ ಕಾನ್ಸ್ಟಿಟ್ಯೂಷನ್ ಸ್ಟಿಪ್ಯುಲೇಟ್ಸ್ ಸೆಪರೇಷನ್ ಆಫ್ ಪವರ್. ಶಾಸಕಾಂಗದ ಬೇರೆ, ಕಾರ್ಯಾಂಗದ ಬೇರೆ, ನ್ಯಾಯಾಂಗದ ಬೇರೆ. ಸೊ ಹಂಗಾರೆ ದಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಲಿಮಿಟ್ಸ್ ದಿ ವರ್ಕ್ ಸ್ಪಿಯರ್ ಆಫ್ ಗೌರ್ಮೆಂಟ್ ಆರ್ಗನ್ಸ್ ದಟ್ ಆರ್ ದೇ ಆರ್ ದಿ ಲೆಜಿಸ್ಲೇಚರ್, ದಿ ಎಕ್ಸಿಕ್ಯೂಟಿವ್, ದಿ ಜುಡಿಷಿಯರಿ. ನಿಮ್ಮದು ಕಾನೂನು ಮಾಡುವುದು, ನಿಮ್ಮದು ಕಾನೂನನ್ನು ಜಾರಿಗೆ ತಂದು ದೇಶದ ಆಡಳಿತವನ್ನು ನಡೆಸುವುದು ಯಾರ್ದು? ಕಾರ್ಯಾಂಗದ್ದು. ನ್ಯಾಯಾಂಗದ್ದು ಶಾಸಕಾಂಗ ಮಾಡಿದಂಥ ಕಾನೂನುಗಳು, ಕಾರ್ಯಾಂಗ ಜಾರಿಗೆ ತಂದಂಥ ಕಾನೂನುಗಳು ಸರಿ ಅವನೋ ಇಲ್ಲ ಅಂತ ನೋಡೋ ಕೆಲಸ ಯಾರ್ದು? ನ್ಯಾಯಾಂಗದ್ದು. ನ್ಯಾಯ ತೀರ್ಮಾನ ಮಾಡುವುದು. ರೈಟ್? ವರ್ಕ್ ಸ್ಪಿಯರನ್ನು ಏನು ಮಾಡ್ತದೆ ಮಕ್ಕಳ? ಲಿಮಿಟ್ ಮಾಡ್ತದೆ. ಓಕೆ, ನಂಬರ್ 1. ಕಾನೂನುಗಳ ಬಗ್ಗೆ ಮಾಹಿತಿ. ಅನದರ್ ಇಂಪಾರ್ಟೆಂಟ್ ಯೂಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದಿ ಲಾಸ್. ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತದೆ. ರಾಷ್ಟ್ರಪತಿ ಚುನಾವಣೆಯನ್ನು ಹೇಗೆ ನಡೆಸಬೇಕು ಮಾಹಿತಿಯನ್ನು ಕೊಡ್ತದೆ. ಅಧಿಕಾರದಲ್ಲಿರುವಂತಹ ರಾಷ್ಟ್ರಪತಿಯವರು ಇವತ್ತು ರಾಜೀನಾಮೆಯನ್ನು ಕೊಟ್ಟರೆ ಮುಂದೆ ಏನು ಏರ್ಪಾಡನ್ನು ಮಾಡಬೇಕು? ವಾಟ್ ಆರ್ ದಿ ಸ್ಟೆಪ್ಸ್ ಟು ಟೇಕನ್ ವೆನ್ ದಿ ಸಿಟ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಸೈನ್ಸ್? ವಾಟ್ ಆರ್ ದಿ ಸ್ಟೆಪ್ಸ್ ಟು ಬಿ ಟೇಕನ್? ಏನು? ಉಪರಾಷ್ಟ್ರಪತಿಯವರು ಮುಂದಿನ ಚುನಾವಣೆಯವರೆಗೆ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವುದು. ಸೊ ಹಂಗಾರೆ ಮಕ್ಕಳ, ಪ್ರಧಾನಮಂತ್ರಿಯ ಬಗ್ಗೆ, ಶಾಸಕಾಂಗದ ಬಗ್ಗೆ, ರಾಷ್ಟ್ರಪತಿಗಳ ಬಗ್ಗೆ, ರಾಜ್ಯಗಳ ಬಗ್ಗೆ, ಸುಪ್ರೀಂ ಕೋರ್ಟಿನ ಬಗ್ಗೆ, ಹೈಕೋರ್ಟ್ಗಳ ಬಗ್ಗೆ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾಯ್ದೆ ಕಾನೂನುಗಳ ಮಾಹಿತಿಯನ್ನು ಯಾರು ನೀಡುತ್ತಾರೆ? ಸಂವಿಧಾನವು ನಮಗೆ ನೀಡುತ್ತದೆ. ಇದು ಹೀಗೆ ಆಗಬೇಕು, ಹೊಸ ರಾಜ್ಯಗಳನ್ನು ಸ್ಥಾಪನೆ ಹೀಗೆ ಮಾಡಬೇಕು, ರಾಷ್ಟ್ರಪತಿಗೆ ಸೌಲಭ್ಯಗಳನ್ನು ಹೀಗೆ ಕೊಡತಕ್ಕದ್ದು, ರಾಷ್ಟ್ರಪತಿಯವರು ಈ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು, ಪ್ರಧಾನಮಂತ್ರಿಯವರು ಈ ಕಾರ್ಯಗಳನ್ನು ಎಲ್ಲ ಕಾನೂನುಗಳ ಬಗ್ಗೆ ಮಾಹಿತಿ ಎಲ್ಲದ ಸಂವಿಧಾನ. ರೈಟ್ ಮಗಳೇ? ನಂಬರ್ 3,
ಕಲ್ಯಾಣ ರಾಜ್ಯ, ವೆಲ್ಫೇರ್ ಸ್ಟೇಟ್, building welfare state. Another importance of the constitution is it helps to build welfare state. ಅಂದರೆ ಮಕ್ಕಳ ಪ್ರಜೆಗಳಿಗೆ ಸೌಲಭ್ಯಗಳನ್ನು ಸರ್ಕಾರ ಕೊಡತಕ್ಕದ್ದು ಅಂತೇಳಿ ನಿರ್ದೇಶನ ಕೊಡ್ತದೆ. ಹಕ್ಕುಗಳು, ಕರ್ತವ್ಯಗಳು, ಉತ್ತಮ ಪರಿಸರದಲ್ಲಿ ಅವರು ಜೀವಿಸುವಂತೆ ವಾಸಿಸುವಂತೆ ಮಾಡೋ ಜವಾಬ್ದಾರಿ ಸರ್ಕಾರದ್ದು. ಜನರ ಅವಶ್ಯಕತೆಗಳನ್ನು ಪೂರೈಸಬೇಕು ಸರ್ಕಾರ, ಜನರ ಬೇಕು ಬೇಡುಗಳನ್ನು ನೋಡಬೇಕು ಸರ್ಕಾರ ಅಂತ ಹೇಳಿ ಸರ್ಕಾರಕ್ಕೆ ಯಾರು ನಿರ್ದೇಶನವನ್ನು ಕೊಡುತ್ತಾರೆ? ಸಂವಿಧಾನ. ಸೊ ಹಂಗಾರೆ ಕಲ್ಯಾಣ ರಾಜ್ಯ. ಕಲ್ಯಾಣ ಅಂದರೆ ಮಕ್ಕಳ ಅಭಿವೃದ್ಧಿ. ಕಲ್ಯಾಣ ಅಂದರೆ ಅಭಿವೃದ್ಧಿ, ವೆಲ್ಫೇರ್. ಕಲ್ಯಾಣ ಅಂದರೆ ಇಲ್ಲಿ ಮತ್ತು ಈ ಅರ್ಥದಲ್ಲಿ ಇಲ್ಲಿ ಬರುವಂತೆ ಮತ್ತು ಮದುವೆ ಅಲ್ಲ. ಇಲ್ಲಿ ಕಲ್ಯಾಣ ಅಂದ್ರೇನು? ಅಭಿವೃದ್ಧಿ, ಅಭ್ಯುದಯ, ಬೆಳೆಸುವುದು. ಇದನ್ನು ಏನಂತ ಕರೀತಾರೆ? ಕಲ್ಯಾಣ ರಾಜ್ಯ ಅಂತ ಕರೀತಾರೆ. ಕಲ್ಯಾಣ ರಾಜ್ಯ, ಕಲ್ಯಾಣ ರಾಷ್ಟ್ರ, ಜನರ ಅವಶ್ಯಕತೆಗಳನ್ನು ಪೂರೈಸುವುದು. ರೈಟ್ ಮಕ್ಕಳ? ನೆಕ್ಸ್ಟ್, ಪ್ರಜಾಪ್ರಭುತ್ವ, ಇಂಪ್ಲಿಮೆಂಟಿಂಗ್ ದಿ ಪ್ರಿನ್ಸಿಪಲ್ಸ್ ಆಫ್ ಡೆಮಾಕ್ರಸಿ. ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಈಸ್ ಇಟ್ ಪ್ರೊವೈಡ್ಸ್ ದಿ ಪ್ರಿನ್ಸಿಪಲ್ಸ್ ಆಫ್ ಡೆಮಾಕ್ರಸಿ. ಸ್ವಾತಂತ್ರ್ಯ, ಸಮಾನತೆ, ಹಕ್ಕುಗಳು, ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಕೆಲಸಗಳು, ನ್ಯಾಯ, ಅನ್ಯಾಯ ಮಾಡಿದವರನ್ನು ಶಿಕ್ಷಿಸುವುದು, ರಾಜಕಾರಣದಲ್ಲಿ ಎಲ್ಲರಿಗೂ ಅವಕಾಶವನ್ನು ಕೊಡುವುದು, ಉದ್ಯೋಗದಲ್ಲಿ ಎಲ್ಲರಿಗೂ ಅವಕಾಶವನ್ನು ಕೊಡುವುದು. ಇವೆಲ್ಲ ಏನು? ಪ್ರಜಾಪ್ರಭುತ್ವದ ತತ್ವಗಳು. ಯಾವುದೇ ಈ ಅಂಶಗಳಿಗೆ ಧಕ್ಕೆಯುಂಟಾದರೆ ನಮ್ಮನ್ನು ಕಾಪಾಡೋರು ಯಾರು? ಸಂವಿಧಾನ. ಯಾವುದರ ಮೂಲಕ? ಕೋರ್ಟಿನ ಮೂಲಕ. ನಾವು ಕೋರ್ಟಿಗೆ ಹೋಗ್ಬೋದು. ಸಂವಿಧಾನ ನಮಗೆ ಅಧಿಕಾರ ಕೊಟ್ಟಲ್ಲ. ಯಾವ ಹಕ್ಕು? ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿನ ಮೂಲಕ. ಸೊ ಹಂಗಾರೆ ಮಕ್ಕಳ, ಏನದರ್ ಇಂಪಾರ್ಟೆಂಟ್ ಯಾವುದು? ಸಂವಿಧಾನವು ಪ್ರಜಾಪ್ರಭುತ್ವದ ತತ್ವಗಳನ್ನು ಜಾರಿಗೆ ತರಲು ಶ್ರಮಿಸುತ್ತದೆ. ರೈಟ್? ಓಕೆ. ಶಾಂತಿಯುತ ಬದಲಾವಣೆ, ಪೀಸ್ಫುಲ್ ಚೇಂಜ್. The constitution is having the aspects of peaceful change. ಅಸ್ತಿತ್ವದಲ್ಲಿರುವಂಥ ಸರ್ಕಾರವು ಉತ್ತಮ ಕೆಲಸವನ್ನು ಮಾಡುತ್ತಿಲ್ಲ. ಆ ಸರ್ಕಾರವನ್ನು ನಡೆಸುತ್ತಿರುವವರ ಬಗ್ಗೆ ಅಥವಾ ಆ ಸರ್ಕಾರದಲ್ಲಿ ಇರುವವರ ಬಗ್ಗೆ ಅವಹೇಳನಕಾರಿಯಾಗಿ ಕೆಟ್ಟದ್ದಾಗಿ ಮಾತನಾಡುವುದು, ಅವರ ಮೇಲೆ ಹಲ್ಲೆ ಮಾಡುವುದು, ಅವರಿಗೆ ಏನೋ ಅನೈತಿಕ ಮಾರ್ಗಗಳ ಮೂಲಕ ಏನೋ ಅವರನ್ನು ಹಿಂಸೆ, ಅವರಿಗೆ ಕೆಟ್ಟದ್ದನ್ನು ಮಾಡುವ ಅವಶ್ಯಕತೆ ಇಲ್ಲ. ನಮ್ಮ ಸಂವಿಧಾನ ಎಲ್ಲದಕ್ಕೂ ಶಾಂತಿಯುತ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ಟದ. ಪ್ರಧಾನಮಂತ್ರಿಯನ್ನು ಬದಲಾವಣೆ ಮಾಡೋದು ಹೆಂಗೆ? ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್. ರಾಷ್ಟ್ರಪತಿಯನ್ನು ಬದಲಾವಣೆ ಮಾಡುವುದು ಹೇಗೆ? ರಾಷ್ಟ್ರಪತಿ ಏನಾದರೂ ತಪ್ಪು ಮಾಡಿದರೆ ಅವರನ್ನು ಅಧಿಕಾರದಿಂದ ತೆಗೆಯುವುದು ಹೇಗೆ? ಅದಕ್ಕೂ ಒಂದು ಮಾರ್ಗ ಅದ. ಸಂಸತ್ತಿಗೆ ಅಧಿಕಾರ ಅದ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಭ್ರಷ್ಟರಾಗಿದ್ದಾರೆ, ಅವರನ್ನು ಅಧಿಕಾರದಿಂದ ತೆಗೆಯಬೇಕು, ಅದಕ್ಕೂ ಒಂದು ಮಾರ್ಗ ಅದ. ಸಂಸತ್ತು ಅವರನ್ನು ತೆಗೀತದೆ. ರಾಜ್ಯಪಾಲರು ಭ್ರಷ್ಟಾಚಾರ ಮಾಡುತ್ತಿದ್ದಾರೆ, ಅವರನ್ನು ತೆಗಿಲಿಕ್ಕೆ ಮಾರ್ಗ ಅದ. ಮುಖ್ಯಮಂತ್ರಿನೂ ತೆಗಿಲಿಕ್ಕೆ ಮಾರ್ಗ ಅದ. ಸರ್ಕಾರಿ ನೌಕರರನ್ನು ತೆಗಿಲಿಕ್ಕೆ ಮಾರ್ಗ ಅದ. ಅಂದ್ರೆ ಮಕ್ಕಳ, there is no necessity of to follow the violent way to change something in the society or state. Our constitution has provided peaceful ways to change, to bring change in the society or state. ರಾಜ್ಯ ಮತ್ತು ಸಮಾಜದಲ್ಲಿ ಶಾಂತಿಯುತವಾಗಿ ನಾವು ಬದಲಾವಣೆಗಳನ್ನು ತರಲಿಕ್ಕೆ ನಮಗೆ ಅವಕಾಶ ಅದ. ರೈಟ್ ಮಕ್ಕಳೇ? ಸೊ ಇವನು ಸರಿಯಾಗಿ ನೋಡಿಕೊಳ್ಳ್ರಿ. ಸರ್ಕಾರದ ಅಂಗಗಳ ಕಾರ್ಯಗಳ ಬಗ್ಗೆ ಹೇಳ್ತದೆ, ಕಾನೂನುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ, ಕಲ್ಯಾಣ ರಾಜ್ಯ ನಿರ್ಮಾಣ ಮಾಡ್ತದೆ, ಪ್ರಜಾಪ್ರಭುತ್ವ ಜಾರಿ ಮಾಡ್ತದೆ, ಶಾಂತಿಯುತ ಬದಲಾವಣೆ. The important aspects of the constitution are, it stipulates the working of the government organs. It provides the information about the laws. It provides the opportunity to build welfare nation and implements the principles of democracy, and it helps to bring the change in the society peacefully. ರೈಟ್ ಮಗಳ? ಸೊ ಇದು ಟಾಪಿಕ್ ನಂಬರ್ 1.
ಇನ್ನು ನೆಕ್ಸ್ಟ್ ಪೀರಿಯಡ್ನೊಳಗೆ ಮತ್ತೊಂದು ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಮಕ್ಕಳ ಹ್ಯಾಪಿ ದೀಪಾವಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪಟಾಕ್ಷಿ ಮಾತ್ರ ಹೊಡ್ಲಿಕ್ಕೆ ಹೋಗಬೇಡ್ರಿ, ಪರಿಸರ ಎಲ್ಲ ನಾಶ ಆಗ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ರಿ. ರೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ. ಆಲ್ ದಿ ಬೆಸ್ಟ್.